ಚಿಂತನೆ ಇದೆ. ಮಾಡೋಣ. ನೀವು ಏನೇ ಮಾಡಿದ್ರು ನಿಮ್ಮ ಒಳ್ಳೆತನ ನಿಮ್ಮ ಒಳ್ಳೆದಕ್ಕೆ ಮಾಡೋದಲ್ವಾ. ಎಲ್ಲ ಸುಮಾರು ಅಂಗಡಿಯಲ್ಲಿ ಹೆಚ್ಚು ಕಮ್ಮಿಯಾಗಿ ಹೆಣ್ಮಕ್ಳು ಏನು ನೋಡ್ಕೊಳ್ಳೋದು ಅಲ್ಲ ರೀ. ಜವಾಬ್ದಾರಿ ಇವೆಲ್ಲ ನೋಡ್ಬೇಕು. ಸೀರಿಯಸ್ ಆಗಿ ಆದ್ಮೇಲೆ ಹಿಂಗೆ ಇದನ್ನೆಲ್ಲ ಇನ್ನೂ ಇದು ಮಾಡ್ಕೊಂಡು ಇದು ಭಾಳ ಸೀರಿಯಸ್. ಕೊಲ್ಯಾಪ್ಸ್ ಆಗಿ ಮಳೆಗಾಲದಲ್ಲಿ ಯಾರು ತಲೆ ಬಿದ್ದು ಜೀವ ಆಗಿಲ್ಲ ಯಾರು ಎಲ್ಲಿ ವ್ಯಾಪಾರ ಮಾಡ್ತಾರೆ. ಇಲ್ಲ ಅಂಗಡಿಯಲ್ಲಿ ಏನೇನು ಬರಬೇಕು ಫಸ್ಟ್ ಫ್ಲೋರು ಎಲ್ಲ ಮಾಡಿ ದೊಡ್ಡ ಮಾಲ್ ಥರ ಬ್ಯೂಟಿಫುಲ್ಲಾಗಿ ಮಾಡ್ಬೋದು. ಹಾಂ ಕಸ ಗಟ್ಟಿಯಾಗೆಲ್ಲ ಹಾಳಾಗೋಗಿತ್ತು. ಕೆಲವ್ರಿಗೆ ಏನಾಯ್ತು, ಆಚೆ ಇರೋರಿಗೆ ವ್ಯಾಪಾರ ಆಯಿತು. ಈ ಸಂಜೆಗಳಿಗೆ ಯಾರು ಹತ್ತಲಿಲ್ಲ ಕಾರಣ ಕೆಲವರು ಫುಟ್ಪಾತ್ ಉಟ್ಕೊಂಡ್ಬಿಟ್ಟಾರೆ. ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ಕೆಲವರು ಅಂಗಡಿಗಳು ಆಚೆ ಇದ್ದಾರೆ. ಆಚೆ ಗಿರಾಕಿ ಯಾರು ಬರೋಲ್ಲ ಅವ್ರು ಆಚೆ ಇದ್ದಾರೆ. ಈಗ ಇದನ್ನ ಹಿಂಗೆ ಬಿಟ್ರು ಬರೀ ಮುಂದೆ ಇರೋರು ಮಾತ್ರ ವ್ಯಾಪಾರ ಆಗುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲರಿಗೂ ಒಳ್ಳೆ ಆಕ್ಸೆಸ್ ಬರಬೇಕು ಎಲ್ಲರಿಗೂ. ಆಮೇಲೆ ಈಗ ನೋಡಿ, ಈ ಸೈಡಿಂದ ಒಂದು ಎಂಟ್ರಿ ಕೊಡ್ತೀವಿ, ಆ ಸೈಡಿಂದ ಒಂದು, ಆ ಸೈಡಿಂದ ನೋಡ್ರಿ, ಆ ಸೈಡಿಂದ ಎಂಟ್ರಿ ಕೊಡ್ತೀವಿ. ಈಚ್ ಎಂಟ್ರಿ ಈಚ್ ಬ್ಲಾಕ್ ತುಂಬಂಗಿರ್ಬೇಕು. ಅದನ್ನು ಕುತ್ಕೊಂಡು ನಾವು ಪ್ಲಾನಿಂಗ್ ಮಾಡಿ ಆ ಬ್ಲಾಕಲ್ಲಿ ಹೋದ್ರೆ ಕತ್ಲು ಬೆಳಿಗ್ಗೆ ಬರೋಲ್ಲ. ಅದನ್ನ ಎರಡು ಅಂಗಡಿ ಒಂದು ಮಾಡ್ತಾ ಇದ್ದಾರೆ. ಈಗೆಲ್ಲ ತೆಗಿತೀವಿ. ಅದು ಬಿಟ್ಟರೆ ಒಳ್ಳೇದು. ಇಲ್ಲ ಸುಮ್ಮನೆ ಬಂಡವಾಳ ಹಾಕಿದೆ ಕಟ್ಟಿದೆ ಜನ ತಗೊಂಡು ಅರ್ಥಲ್ಲ ಹೋಗಲ್ಲ, ಸುಮ್ಮನೆ ವೇಸ್ಟ್. ಹಾಂ ಹೇಳಿ. ಈಗ ನಮ್ಮ ಮನೆ ತಲೆ ಮೇಲೆ ಬೀಳ್ತೈತೆ ಅಂದಾಗ ನಾವು ಇರೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ಬಾಡಿಗೆ ಮನೆನೋ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡ್ಕೊಳ್ತೀವಿ, ಒಳ್ಳೆ ಮನೆ ಕಟ್ಕೊಳ್ತೀವಿ, ವಾಪಸ್ ಬರ್ತೀವಿ ಅಲ್ವಾ. ನಮಗೆ ಉದ್ದೇಶ ಏನು? ಪಾಪ ಈಗ ಯಾರ್ಯಾರು ಕಲ್ತಲಾಂತರದಿಂದ ಮಾಡ್ಕೊಂಡು ಬಂದಿದ್ದೀರ, ನಿಮ್ಗಳಿಗೆ ಕ್ಲೀನಾಗಿ ಪಟ್ಟಿ ಎಲ್ಲ ಮಾಡಿಕೊಂಡು ಸಾಹೇಬ್ರದ್ದು ಅದೇ ಇದೆ. ನಾನು ನೋಡ್ತಾ ಇದ್ದೀನಿ, ನನಗೆ ಆಶ್ಚರ್ಯ ಇದೆ. ಎಲ್ಲ ಮರಗಳು ಬೆಳ್ಕೊಂಡು ಬೇರುಗಳು ಬಿಟ್ಕೊಂಡು ಮೇಲೆ ಹೋದರೆ ಇನ್ನೂ ಆಗತ್ತಲ್ಲ, ನೋಡೋಕ್ಕೆ ಅಷ್ಟು ದೊಡ್ಡ ಕ್ರ್ಯಾಕ್ಗಳಿದ್ದಾವೆ ಮೇಲೆ. ಆ ಥರ ಇದರಲ್ಲಿ ಭಾಳ ಸಮಸ್ಯೆ ಆಗಿದೆ. ಜವಾಬ್ದಾರಿಯಾಗಿ ನಾವು ನಡ್ಕೋಬೇಕು. ಸಾರ್ವಜನಿಕ ಆಸ್ತಿಗಳು ನಾವು ಯಾರೋ ಫೋಟೋ ತೋರಿಸಿದ್ರು ತಲೆ ಮೇಲೆ ಬಿದ್ದಿದ್ರೆ ನಾನಾಗಲೇ ಹೇಳಿದಂತೆ ಅವತ್ತಿನ ತಂತ್ರಜ್ಞಾನ ಅವತ್ತಿನ ಡಿಸೈನಲ್ಲಿ ಕಟ್ಟಿದ್ದಾರೆ. ಇವತ್ತು ಭಾಳ ಮುಂದುವರೆದು ಬಿಟ್ಟಿದ್ದೀವಿ. ಬೆಂಗಳೂರಲ್ಲೆಲ್ಲ ಮೆಜೆಸ್ಟಿಕ್ ನೋಡ್ತಾ ಇದೆ, ಎಂಥ ದೊಡ್ಡ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಹಾಗೆ ಇನ್ನೂ ಅಷ್ಟೇ ಸಾಹೇಬ್ರಿದ್ದಾರೆ ಎಲ್ಲ ಅವರ ಇದನ್ನು ನಾವೆಲ್ಲ ಪ್ಲಾನ್ ಎಲ್ಲ ಇಟ್ಕೊಂಡು ಮಾಡಿ ಅದನ್ನೇ ಹೇಳ್ತಾ ಇದ್ರು. ಈಗ ಕೆಲವು ಅಂಗಡಿಗಳು ಒಳಗಡೆ ಜನನೇ ಬರಲ್ಲ, ಹಂಗಿದೆ ಕತ್ಲಿದೆ ಅಂತ. ಉದ್ದೇಶ ಏನು? ಎಲ್ಲರಿಗೂ ಜೀವನ ಆಗಬೇಕು, ಎಲ್ಲರಿಗೂ ಇದಾಗಬೇಕು. ಗೊತ್ತಾಯ್ತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಫಸ್ಟು ಸೇಫ್ಟಿ. ಯಾರು ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬರ್ತಾರೆ, ನೀವಿರ್ತೀರ, ಏನು ಹೆಚ್ಚು ಕಡಿಮೆ ಆಗಿ ತಲೆ ಮೇಲೆ ಬಿದ್ದು ಏನು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಈ ಬಿಲ್ಡಿಂಗೇ ಕೂರಿಸ್ರೆ ಯಾರು ಜವಾಬ್ದಾರಿ? ಅಂಥ ಸ್ಥಿತಿ ಇದೆ. ಈಗ ತಾಂತ್ರಿಕ ವರದಿ ಎಲ್ಲ ಇದನ್ನೇ ರಿನೋವೇಟ್ ಮಾಡಬೇಕನ್ನೋದೇ ಉದ್ದೇಶ. ನೀವು ಹೆಂಗಿದ್ದೀರೋ ಹಂಗೆ ಇಟ್ಕೊಂಡು ಇದ್ರ ಮೇಲೆ ಮಾಡಬೇಕು ಅನ್ನೋದಿತ್ತು. ಈಗ ನೋಡಿದ್ರೆ ಎಲ್ಲ ವರದಿ ಫುಲ್ ಕೊಲಾಪ್ಸ್. ಈಗಾಗಲೇ ಟೆಕ್ನಿಕಲ್ ವರದಿ ಬಂದೈತೆ. ಎಂತಲ್ಲ ಇದು ಯೋಗ್ಯನೇ ಅಲ್ಲ ಅನ್ನೋ ಥರ ಇದೆ ಈಗ. ಗೊತ್ತಾಯ್ತಾ? ಹಾಗಾಗಿ ಎಲ್ಲ ಪಟ್ಟಿ ಮಾಡ್ತೀವಿ. ವಿಶೇಷ ಅವಕಾಶ ನಿಮ್ಗಳಿಗೆ, ಮೊದಲ ಆದ್ಯತೆಯೂ ನಿಮಗೇನೆ. ಆಯಿತಾ? ಯಾರನ್ನೂ ಏನು ಇದು ಮಾಡೋದಂತ ಹಂಗೆ ಮಾಡೋದಾಗಿದ್ದರೆ ಯಾಕೆ ಕಟ್ಟಿಸ್ತಿರ್ಬೇಕು ಮೊದಲನೇ ಹಂತದಲ್ಲಿ ಅಲ್ವಾ? ಎಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಕ್ಕಾಗುತ್ತೆ. ಎಲ್ಲರೂ ಸಹಕರಿಸಿ ಕ್ಲೀನಾಗಿ ಪಟ್ಟಿ ಕೊಡಿ. ಯಾರ್ಯಾರು ಇದ್ದೀರಾ, ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದ್ದೀರಾ, ಏನು ಅವೆಲ್ಲ ಕ್ಲೀನಾಗಿ ತಗೊಳ್ಳಿ. ಆಯಿತಾ? ಯಾರಿಗೂ ಇದಾಗೋದು ಬೇಡ. ನಿಮ್ಮೆಲ್ಲರಿಗೂ ಕೂಡ ಅದೆಲ್ಲ ಮಾಡ್ಕೊಳ್ಳಿ. ಎಲ್ಲ ಸಮಯ ಅಂದರೆ ಏನು ಎಲ್ಲ ಇದ್ದೇ ಇರುತ್ತೆ, ಸಿಗುತ್ತೆ. ಗೊತ್ತಾಯ್ತಾ? ಇವತ್ತು 5-5ರಲ್ಲಿದ್ದೀರಾ,
ಇವತ್ತಿನ ಅವಶ್ಯಕತೆಗೆ ಸ್ವಲ್ಪ ದೊಡ್ಡ ದೊಡ್ಡ ಮಳಿಗೆಗಳು, ಚೆನ್ನಾಗಿ ಡಿಸೈನ್ ಮಾಡಿರೋ ಮಳಿಗೆಗಳು, ಗಾಳಿ ಬೆಳಕಿರೋಂಥ ಮಳಿಗೆಗಳು. ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಒಂದು 4-5 ಕಡೆಯಿಂದ ರೋಡ್ ಬರಬೇಕು. ಒಂದೇ ಒಂದು ಕಡೆ ರೋಡ್ ಇದೆ ಈಗ, ಆಯ್ತಾ. ಆಕ್ಸೆಸ್ಸು 4-5 ಕಡೆಯಿಂದ ಕೊಡಬೇಕು. ಇದಕ್ಕೆ ಮೇನ್ ಆಕ್ಸೆಸ್ 4-5 ಡೈರೆಕ್ಷನ್ ಕೊಡಬೇಕು. ಹಂಗೆ ಬಂದು ಹಿಂಗೆ ಬಂದರೆ ಒಳಗಡೆ ಅಂಗಡಿಯಿಂದ ಹೊರಗೆ ಹೋಗ್ಬೇಕು, ಆ ಥರ ಇರಬೇಕು. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ದೊಡ್ಡ ಆರ್ಕಿಟೆಕ್ಟ್ಗಳು ಎಲ್ಲ ನಾವು ಸೇರಿಸಿ ಅವ್ರನ್ನೆಲ್ಲ ಇಟ್ಕೊಂಡು ಎಲ್ಲ ಏನು ಬೇಕೋ ಅದಾಗುತ್ತೆ, ಆಯಿತಾ. ನೀವು ನಾನಾಗಲೇ ಹೇಳಿದಂತೆ ಅವತ್ತಿನ ತಂತ್ರಜ್ಞಾನ, ಅವತ್ತಿನ ಡಿಸೈನ್ ಕಟ್ಟಿದ್ದಾರೆ. ಇವತ್ತು ಭಾಳ ಮುಂದುವರೆದು ಬಿಟ್ಟಿದ್ದೀವಿ. ಬೆಂಗಳೂರಲ್ಲೆಲ್ಲ ಮೆಜೆಸ್ಟಿಕ್ ನೋಡ್ತಾ ಇದ್ರೆ ಎಂಥ ದೊಡ್ಡ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಹಾಗೆ ಇನ್ನೂ ಅಷ್ಟೇ ಸಾಹೇಬ್ರಿದ್ದಾರೆ ಎಲ್ಲ ಅವರ ಇದನ್ನು ನಾವೆಲ್ಲ ಪ್ಲಾನ್ ಎಲ್ಲ ಇಟ್ಕೊಂಡು ಮಾಡಿ ಅದನ್ನೇ ಹೇಳ್ತಾ ಇದ್ರು. ಈಗ ಕೆಲವು ಅಂಗಡಿಗಳು ಒಳಗಡೆ ಜನನೇ ಬರಲ್ಲ, ಹಂಗಿದೆ ಕತ್ಲಿದೆ ಅಂತ. ಉದ್ದೇಶ ಏನು? ಎಲ್ಲರಿಗೂ ಜೀವನ ಆಗಬೇಕು, ಎಲ್ಲರಿಗೂ ಇದಾಗಬೇಕು, ಗೊತ್ತಾಯ್ತಾ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಫಸ್ಟು ಸೇಫ್ಟಿ. ಯಾರು ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬರ್ತಾರೆ, ನೀವಿರ್ತೀರಾ, ಏನು ಹೆಚ್ಚು ಕಡಿಮೆ ಆಗಿ ಜೀವ ತಲೆ ಮೇಲೆ ಬಿದ್ದು ಏನು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಈ ಬಿಲ್ಡಿಂಗೇ ಕೂತ್ರೆ ಯಾರು ಜವಾಬ್ದಾರಿ? ಅಂಥ ಸ್ಥಿತಿ ಇದೆ. ಈಗ ತಾಂತ್ರಿಕ ವರದಿ ಎಲ್ಲ ಇದನ್ನೇ ರಿನೋವೇಟ್ ಮಾಡಬೇಕನ್ನೋದೇ ಉದ್ದೇಶ. ನೀವು ಹೆಂಗಿದ್ದೀರೋ ಹಂಗೆ ಇಟ್ಕೊಂಡು ಇದ್ರ ಮೇಲೆ ಮಾಡಬೇಕು ಅನ್ನೋದಿತ್ತು. ಈಗ ನೋಡಿದ್ರೆ ಎಲ್ಲ ಹೊರಗೆ ಫುಲ್ ಕೊಲಾಪ್ಸ್. ಈಗಾಗಲೇ ಟೆಕ್ನಿಕಲ್ ವರದಿ ಬಂದೈತೆ, ಎಂತಲ್ಲ ಇದು ಯೋಗ್ಯನೇ ಅಲ್ಲ ಅನ್ನೋ ಥರ ಇದೆ ಈಗ, ಗೊತ್ತಾಯ್ತಾ. ಹಾಗಾಗಿ ಎಲ್ಲ ಪಟ್ಟಿ ಮಾಡ್ತೀವಿ. ವಿಶೇಷ ಅವಕಾಶ ನಿಮ್ಗಳಿಗೇನೆ, ಮೊದಲ ಆದ್ಯತೆಯೂ ನಿಮಗೇನೆ, ಆಯಿತಾ. ಯಾರನ್ನೂ ಏನು ಇದು ಮಾಡೋದಂತ ಹಂಗೆ ಮಾಡೋದಾಗಿದ್ದರೆ ಯಾಕೆ ಕಟ್ತಿರ್ಬೇಕು ಮೊದಲನೇ ಹಂತದಲ್ಲಿ, ಅಲ್ವಾ. ಎಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಕ್ಕಾಗುತ್ತೆ. ಎಲ್ಲರೂ ಸಹಕರಿಸಿ ಕ್ಲೀನಾಗಿ ಪಟ್ಟಿ ಕೊಡಿ. ಯಾರ್ಯಾರು ಇದ್ದೀರಾ, ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದ್ದೀರಾ, ಏನು ಅದನ್ನು ಕ್ಲೀನಾಗಿ ತಗೊಳ್ಳಿ, ಆಯಿತಾ. ಯಾರಿಗೂ ಇದಾಗೋದು ಬೇಡ. ನಿಮ್ಮೆಲ್ಲರಿಗೂ ಕೂಡ ಅದೆಲ್ಲ ಮಾಡ್ಕೊಳ್ಳಿ. ಎಲ್ಲ ಸಮಯ ಅಂದರೆ ಏನು ಎಲ್ಲ ಇದ್ದೇ ಇರುತ್ತೆ, ಸಿಗುತ್ತೆ, ಗೊತ್ತಾಯ್ತಾ. ಇವತ್ತು 5-5ರಲ್ಲಿದ್ದೀರಾ. ಇವತ್ತಿನ ಅವಶ್ಯಕತೆಗೆ ಸ್ವಲ್ಪ ದೊಡ್ಡ ದೊಡ್ಡ ಮಳಿಗೆಗಳು, ಚೆನ್ನಾಗಿ ಡಿಸೈನ್ ಮಾಡಿರೋ ಮಳಿಗೆಗಳು, ಗಾಳಿ ಬೆಳಕಿರೋಂಥ ಮಳಿಗೆಗಳು. ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಒಂದು 4-5 ಕಡೆಯಿಂದ ರೋಡ್ ಬರಬೇಕು. ಒಂದೇ ಒಂದು ಕಡೆ ರೋಡ್ ಇದೆ ಈಗ, ಆಯಿತಾ. ಆಕ್ಸೆಸ್ಸು 4-5 ಕಡೆಯಿಂದ ಕೊಡಬೇಕು. ಇದಕ್ಕೆ ಮೇನ್ ಆಕ್ಸೆಸ್ 4-5 ಡೈರೆಕ್ಷನ್ ಕೊಡಬೇಕು. ಹಂಗೆ ಬಂದು ಹಿಂಗೆ ಬಂದರೆ ಒಳಗಡೆ ಅಂಗಡಿಯಿಂದ ಹೊರಗೆ ಹೋಗ್ಬೇಕು, ಆ ಥರ ಇರಬೇಕು. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ದೊಡ್ಡ ಆರ್ಕಿಟೆಕ್ಟ್ಗಳು ಎಲ್ಲ ನಾವು ಸೇರಿಸಿ ಅವ್ರನ್ನೆಲ್ಲ ಇಟ್ಕೊಂಡು ಎಲ್ಲ ಏನು ಬೇಕೋ ಅದಾಗುತ್ತೆ, ಆಯಿತಾ. ನೀವು ಫೋಟೋ ಸಮೇತ ಇರೋದು ನಾವು ಕಟ್ಟೋದು 300. ಸಾಹೇಬ್ರದ್ದು ಇದಕ್ಕಿಂತ ದೊಡ್ಡದಿದೆ, ಆಯಿತಾ. ಎಲ್ಲ ಒಳ್ಳೆ ತಂಡ ಇದೆ. ಉದ್ದೇಶ ಏನು? ಯಾರ್ಯಾರು ಇದ್ದೀರಾ ಬದುಕು ಕಟ್ಕೋಬೇಕು ನೀವು ಅನ್ನೋದೇ ನಮ್ಮ ಉದ್ದೇಶ. ಅವಾಗೆಲ್ಲ ಯಾರ್ಯಾರು ಇದ್ರೆ ಎಲ್ಲರಿಗೂ ಪಟ್ಟಿ ಮಾಡಿಸ್ತಾರೆ. ನಾಳೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇವತ್ತು 200 ಅಂಗಡಿ ಮಾಡಿದ್ದೀವಿ ಒಂದು ಫ್ಲೋರಲ್ಲಿ. ನಾಳೆ 2 ಫ್ಲೋರ್ ಮಾಡಿದ್ರೆ 300 ಆಗುತ್ತಾ 400 ಆಗುತ್ತಾ, ಗೊತ್ತಾಯ್ತಾ. ಎಲ್ಲರಿಗೂ ಅವಕಾಶ ಸಿಗುತ್ತೆ, ಗೊತ್ತಾಯ್ತಾ. ಕರೋನಾ ಟೈಮಲ್ಲಿ ಕೊಟ್ಟಂಗೆ ಸಹಕಾರ ಕೊಟ್ಟರೆ ಕೊಡ್ರಿ, ಸಹಕಾರ ಕೊಡಿ. ಹೊಸ ಬಿಲ್ಡಿಂಗ್ ಅಷ್ಟೇ ಬೇಕಾಗಿದೆ. ಯಾವಂತ ನಾಳೆನೇ ಮೈ ಸಂಜೆ ತೋರಿಸ್ಕೊಳ್ಳಿ, ಕ್ವಾಂಟಿಫೈ ಮಾಡಿ, ಲೆಂತ್ ಬಿಡೋದು ಡೆಪ್ತು ಡಿಪಾರ್ಟ್ ಮಾಡಿ ಮೆಸೇಜ್ ಇವ್ರಿಗೆಲ್ಲ ಕೊಟ್ಟರೆ ಸುದರ್ಶನ್ ಕಂಟ್ರೋಲ್ ಇರುತ್ತೆ. ಯಾವುದಕ್ಕೂ ಮುದಾಗಿರುತ್ತೆ. ಏನಪ್ಪ ಇದು? ಗೊತ್ತಾಯ್ತಾ. ಅದಕ್ಕೆಲ್ಲ ಎಲ್ಲರೂ ಸಹಕರಿಸ್ಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಈಗ ಮಳೆಗಾಲ ಬಂದ ಮೇಲೆ ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲ ಡೆವಲ್ಯೂಷನ್ ಮಾಡಿ, ಎಕ್ಸ್ಕವೇಷನ್ ಮಾಡಿ, ಮಳೆಗಾಲಕ್ಕೆ ಮುಂಚೆ ಎಲ್ಲ ತಯಾರು ಮಾಡ್ಕೋಬೇಕು. ಈಗ ಮಳೆಗಾಲ ಬಂದರೆ ಮತ್ತೆ ಮುಟ್ಟೋಕ್ಕಾಗಲ್ಲ, ನಿಮ್ಮ ತಲೆ ಮೇಲೆ ಕುಸಿಯೋದು, ಬೀಳೋದು, ಬೇರೆ ಬೇರೆ ಥರ ತೊಂದರೆಗಳು ಅಲ್ವಾ. ಎಲ್ಲ ಎಷ್ಟು ಜನ ಇದ್ದೀರಾ? 194 ಜನ. 190. ಎಲ್ಲ ನೋಡಿ ಒಂದು ಡಿಸಿಷನ್ ತಗೋಬೇಕು. ಮತ್ತು ಅದನ್ನು
ಇದು ಮಾಡೋದು ಬೇಡ. ವಿಶ್ವಾಸ ನಿಮಗೆ ನಿಮ್ಮ ರಕ್ಷಣೆಗೆ ನಿಮ್ಮ 194 ಜನನೋ 200 ಜನ ನೀವು ಎಷ್ಟು ಜನ ಇದ್ದೀರಾ 100ಕ್ಕೆ 100ರಷ್ಟು ನಿಮ್ಮ ಜೊತೆ ನಿಲ್ಲ ಅಂತಂದು ನಿಮಗೆ ಇದಕ್ಕಿಂತ ನೀವು ಊಹೆ ಮಾಡಿದಷ್ಟು ಕ್ವಾಲಿಟಿಯಾಗಿ ಒಳ್ಳೆ ಹೊಸ ಥರದ ನವೀನ ತಂತ್ರಜ್ಞಾನದ ಜೊತೆಗೆ ವಿತ್ ಪಾರ್ಕಿಂಗು, ಏರ್ ಕಂಡೀಷನ್ನು, ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಒಳಗೊಂಡಂಥ ಮಾಲ್ಗಳು. ಇವತ್ತೆಲ್ಲ ಹೋಗಿ ಬೆಂಗಳೂರಲ್ಲಿ ಒಂದೊಂದು ನೋಡಿದ್ರೆ ಎಲ್ಲ ಆಶ್ಚರ್ಯ ಆಗುತ್ತೆ. ಏನು ಯಾವ ಊರಲ್ಲಿದ್ದೀವಪ್ಪ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಹೊಸ ತಂತ್ರಜ್ಞಾನ ಇದೆ, ಹೊಸ ಟೆಕ್ನಾಲಜಿ ಇದ್ದಾವೆ ಅಲ್ವಾ. ಮತ್ತು ಅವೆಲ್ಲ ಇಟ್ಕೊಂಡು ಮಾಡೋಣ. ಈಗ ಹಳೇದಕ್ಕೆ ಇದು ಮಾಡಿಕೊಂಡು ಇದಂತೂ ಮುಂದುವರ್ಸೋದೇ ಆಗೋದೇ ಇಲ್ಲ ಅಂಥ ಸ್ಥಿತಿನಲ್ಲಿ ಇದ್ದಾವೆಲ್ಲನೂ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ನಿಮಗೆಲ್ಲರಿಗೂ ನಾನೆಲ್ಲ ಹೇಳಿದಂತೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ವ್ಯಾಪಾರ ನಿಮ್ಮ ಜೀವನ ಎಲ್ಲದಕ್ಕಿಂತ ಮುಖ್ಯ. ನೀವಿದ್ರೆ ಪಾಪ ಊರಿನಲ್ಲಿ ಜನಗಳಿಗೆ ಕ್ರಿಯಾಶೀಲವಾಗಿರೋ ಅಂಥದ್ದು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಎಲ್ಲರೂ ಸಹಕರಿಸಿ ಇಮಿಡಿಯೇಟಾಗಿ ನೋಡ್ಕೊಳ್ಳಿ. ಶಾರ್ಟ್ಲಿ ಒಂದು ಟೈಮೆಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಏನು ಅನ್ನೋದು ಹೇಳ್ತೀವಿ. ಎಲ್ಲರೂ ಸಹಕರಿಸಿ ನೀವೆಲ್ಲ ಒಮ್ಮತದಲ್ಲಿ ಎಲ್ಲ ಕ್ಲೀನಾಗಿ ಪಟ್ಟಿ ಮಾಡ್ತೀರಿ. ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ಇನ್ನೊಂದು ಮೀಟಿಂಗ್ ಮಾಡೋಣ. ನಿಮ್ದೆಲ್ಲ ರೆಕಾರ್ಡ್ ಮಾಡಿಕೊಂಡು ಯಾರ್ಯಾರು ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದ್ರಿ ಏನೇನಿದ್ರಿ ಎಲ್ಲ ನೋಡಿಕೊಂಡು ನಾನಾಗಲೇ ಹೇಳಿದಂತೆ ನಿಮಗೇನೆ ಮೊದಲೇ ಆದ್ಯತೆ ವರದಿ ಕೊಟ್ಟಿದ್ದೆ ನಾನು ಎಲ್ಲ ಸಾಹೇಬ್ರ ಜೊತೆ ಅವ್ರ ಜನರ ಜೊತೆ ಮಾತಾಡ್ಬೇಕು. ಹಾಗಾಗಿ ನನಗಿಲ್ಲಿ ನೋಡೋ ತನಕ ನೋಡಿದ್ಮೇಲೆ ಇನ್ನೂ ಗಾಬರಿ ಆಗ್ತೈತೆ. ಏನನ್ನ ಹೆಚ್ಚು ಕಡಿಮೆ ಆಗಿ ಒಂದು ಫೋಟೋ ತೋರಿಸಿದ್ರು 1 ತಿಂಗಳ ಹಿಂದೆ ಬಿದ್ದಿರೋದು ಅಂತ. ಅದೇನ ಮನುಷ್ಯರ ಮೇಲೆ ಬಿದ್ದರೆ ತಗೊಂಡೋಗಲ್ಲಿ ಈಗ ಬ್ರೈನು ತಲೆ ಮೇಲೆ ಬಿದ್ದರೆ ಏನು